ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆ ಇವತ್ತಿನಿಂದ ಆಗತ್ತೆ. ಇಲ್ಲಿ ತನಕ ದರ್ಶನ್ ಈ ಡೆವಿಲ್ ಚಿತ್ರದ ಗುಂಗಲ್ಲಿದ್ರು. ಈಗ ವಾಪಸ್ ಅವ್ರು ರಿಯಾಲಿಟಿಗೆ ಬರಬೇಕಾದ ಸ್ಥಿತಿ. ಯಾಕಂದ್ರೆ ಇವತ್ತಿನಿಂದ ಟ್ರಯಲ್ ಸ್ಟಾರ್ಟ್. ಸಾಕ್ಷಿಗಳ ಹೇಳಿಕೆಯನ್ನು ದಾಖಲಿಸಿಕೊಳ್ಳೋ ಕೆಲಸ. ಆರೋಪಿ ದರ್ಶನ್ ಮತ್ತು ಪಟಾಲಂಗೆ ಅಸಲಿ ಅಗ್ನಿ ಪರೀಕ್ಷೆ. ಯಾಕಂದ್ರೆ ಇವತ್ತಿನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ ಆರಂಭ ಆಗ್ತಾ ಇದೆ. ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ನಿನ್ನೆ ಹತ್ಯೆ ನಡೆದ ಸ್ಥಳಕ್ಕೆ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಭೇಟಿ ಕೊಟ್ಟಿದ್ರು. ಎಸಿಪಿ ಚಂದನ್ ಬಳಿ ಮಾಹಿತಿಯನ್ನ ಪ್ರಸನ್ನಕುಮಾರ್ ಅವರು ಪಡೆದಿದ್ರು. ಕ್ರೈಮ್ ಸೀನಿಗೆ ಖುದ್ದಾಗಿ ಹೋಗಿ ಕೆಲ ಮಾಹಿತಿಗಳೆಲ್ಲ ಅವ್ರಿಗೆ ಬೇಕಿರುತ್ತೆ ಕರಾರುವಕ್ಕಾಗಿ ವಾದವನ್ನ ಮಂಡಿಸೋದಕ್ಕೆ. ಹೀಗಾಗಿ ಅವರು ಹೋದ್ರು. ಆಮೇಲೆ ಇವತ್ತಿನಿಂದ ಪ್ರಕ್ರಿಯೆಗಳು ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಟೋಟಲ್ ಆಗಿ ಒಂದು 272 ಸಾಕ್ಷಿಗಳನ್ನ ಈ ಪ್ರಕರಣದಲ್ಲಿ ಪೊಲೀಸರು ಪತ್ತೆ ಹಚ್ಚಿದ್ದಾರೆ, ಸಂಗ್ರಹಿಸಿದ್ದಾರೆ. ಆ 272 ಸಾಕ್ಷಿಗಳ ಪೈಕಿ ಇವತ್ತು ಇಬ್ಬರ ಸಾಕ್ಷಿ ಮಹತ್ವವನ್ನು ಪಡ್ಕೊಳ್ತಿದೆ. ಅದು ಯಾರ್ದು ಅಂತ ಮುಂದಿನ ಹಂತದಲ್ಲಿ ನಾವು ಹೇಳ್ತೀವಿ. ಇವತ್ತೇ ಪಾರ್ಟಿ ಸವಾಲ್ ಕೂಡ ನೆರವೇರಬಹುದು. ಆರೋಪಿ ಪರ ವಕೀಲರು ಪಾರ್ಟಿ ಸವಾಲನ್ನು ಮಾಡ್ತೀವಿ, ನಾವು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀವಿ ಸಾಕ್ಷಿಗಳದ್ದು ಅಂತ ಕೇಳಬಹುದು. ಹೀಗಾಗಿ ಇವತ್ತು ಕೋರ್ಟ್ನಲ್ಲಿ ಆಗುವಂತಹ ಪ್ರೊಸೀಡಿಂಗ್ಸ್ ವಿಪರೀತ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಮತ್ತು ಇಡೀ ಕೇಸ್ನಲ್ಲಿ ಇವತ್ತು 2 ಸಾಕ್ಷಿಗಳು ಯಾರು ನುಡಿತಾ ಇದ್ದಾರೆ, ಆ ಸಾಕ್ಷಿಗಳ ಆಧಾರದ ಮೇಲೆ ವಿಚಾರಣೆ ಇನ್ನಷ್ಟು ತೀಕ್ಷ್ಣತೆಯನ್ನು ಪಡೆದುಕೊಳ್ಳುತ್ತೆ. ಯಾಕಂದರೆ ವಿಕ್ಟಿಮನ್ನ ನೋಡಿದವರು ಕೊನೆಯದಾಗಿ ಈ 2 ಸಾಕ್ಷಿಗಳು. ಇವತ್ತು ಸಾಕ್ಷಿ ಹೇಳ್ತಾ ಇರ್ತಕ್ಕಂಥವ್ರು ಬೇರೆ ಯಾರೂ ಅಲ್ಲ, ಮೃತ ರೇಣುಕಾಸ್ವಾಮಿ ಅವರ ತಂದೆ ಮತ್ತು ತಾಯಿ. ಈಗಾಗಲೇ ಕೋರ್ಟ್ ಇವರಿಬ್ಬರಿಗೂ ಕೂಡ ಸಮನ್ಸ್ ಕೊಟ್ಟು ಇವತ್ತು ಹಾಜರಾಗೋದಕ್ಕೆ ಹೇಳಿದೆ. ಹಾಗಾಗಿ ಅವರ ತಂದೆ ಕಾಶಿನಾಥಯ್ಯ ಮತ್ತು ತಾಯಿ ರತ್ನಪ್ರಭಾ ಇಬ್ಬರು ಕೂಡ ಇವತ್ತು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬರ್ತಾರೆ. ಬಂದು ಕೋರ್ಟ್ ಮುಂದೆ ಹಾಜರಾಗ್ತಾರೆ. ಜಡ್ಜ್ ಮುಂದೆ ಹಾಜರಾಗಿ ಹೇಳಿಕೆಯನ್ನು ದಾಖಲು ಮಾಡ್ತಾರೆ. ಘಟನಾವಳಿ ಬಗ್ಗೆ ಸಂಪೂರ್ಣ ಹೇಳಿಕೆಯನ್ನು ನುಡಿಯಲಿದೆ ಇಬ್ಬರು. ಆದರೆ ಇವರು ಕ್ರೈಮ್ ಸೀನ್ನಲ್ಲಿ ಇವರು ಇರಲಿಲ್ಲ, ಇವರು ಚಿತ್ರದುರ್ಗದಲ್ಲೇ ಇದ್ರು. ಸೊ ಏನು ಪ್ರಶ್ನೆ ಕೇಳ್ಬೋದು ಹಾಗಾದ್ರೆ? ರೇಣುಕಾಸ್ವಾಮಿ ಮನೆಯಿಂದ ಹೋಗಿದ್ದು ಯಾವಾಗ ಅಂತ ಕೇಳ್ತಾರೆ. ರೇಣುಕಾ ಸಾವಿನ ವಿಚಾರ ನಿಮಗೆ ತಿಳಿಸಿದ್ದು ಹೇಗೆ ಮತ್ತು ಯಾವಾಗ ಅಂತ. ರೇಣುಕಾಸ್ವಾಮಿ ಕೊನೆಯ ಬಾರಿಗೆ ಕರೆ ಮಾಡಿದಾಗ ನಿಮ್ಮ ಹತ್ರ ಮಾತಾಡಿದ್ರಿ ಏನು ಮಾತಾಡಿದ್ರು ಅನ್ನೋ ಮಾಹಿತಿಯನ್ನ ಕೋರ್ಟ್ ಮುಂದೆ ನುಡಿಬೇಕು. ಸಾಕ್ಷಿಗಳಾಗಿರುವಂತಹ ರೇಣುಕಾಸ್ವಾಮಿ ಅವರ ತಂದೆ ತಾಯಿ ಈಗಾಗಲೇ ಅವ್ರಿಗೆ ನೋಟಿಸ್ ಹೋಗಿದೆ. ಇವತ್ತು ಟ್ರಯಲ್ ಸ್ಟಾರ್ಟ್ ಆಗ್ತಾ ಇದೆ, ನಿಮ್ಮಿಬ್ಬರನ್ನ ಸಾಕ್ಷಿ ಮಾಡಿದ್ದೀವಿ, ಬರಬೇಕು ಅಂತ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಈ ಪ್ರಶ್ನೆಗಳಿದ್ವಲ್ಲ, ಈ ಪ್ರಶ್ನೆಗಳನ್ನು ಇನ್ವೆಸ್ಟಿಗೇಟಿವ್ ಆಫೀಸರ್ ಕೂಡ ಇವ್ರನ್ನ ಕೇಳಿರ್ತಾರೆ. ಚಾರ್ಜ್ ಶೀಟ್ನಲ್ಲೂ ಇರುತ್ತೆ. ತಮಗೆ ಯಾವಾಗ ಲಾಸ್ಟ್ ಟೈಮ್ ಕಾಲ್ ಮಾಡಿದ್ದು, ತಮ್ಮ ಹತ್ರ ಏನಂತ ಹೇಳಿದ್ದಾರೆ ರೇಣುಕಾಸ್ವಾಮಿ, ಆಮೇಲೆ ಆತನ ಶವ ಹೆಂಗೆ ಐಡೆಂಟಿಫೈ ಮಾಡಿದ್ರು, ಎಲ್ಲ ಐಡೆಂಟಿಫೈ ಮಾಡಿದ್ರು, ಹೇಗೆ ಗೊತ್ತಾಯ್ತು ಅವರಿಗೆ, ಈ ಎಲ್ಲ ಪ್ರಶ್ನೆಗಳಿಗೆ ಇನ್ವೆಸ್ಟಿಗೇಟಿವ್ ಆಫೀಸರ್ ಮುಂದೆ ಅವರು ಉತ್ತರವನ್ನು ಕೊಟ್ಟಿರ್ತಾರೆ. ಅದು ದರ್ಶನ್ ಪರ ವಕೀಲರ ಕೈಗೂ ಕೂಡ ಆ ಕಾಪಿ ಇರುತ್ತೆ. ಈ ಬೇಸಿಸ್ ಮೇಲೆ ಇವರು ಇವತ್ತು ಕೊಡುವಂತಹ ಬೇಸಿಸ್ ಮೇಲೆ ಕ್ರಾಸ್ ಎಕ್ಸಾಮಿನೇಷನ್ ಕೂಡ ಆಗುತ್ತೆ. ಆಮೇಲೆ ಇವ್ರದ್ದು ಇಡೀ ಕೇಸ್ನಲ್ಲಿ ಸಾಕ್ಷಿ ನಂಬರ್ 6 ಮತ್ತು 7 272 ಸಾಕ್ಷಿಗಳ ಪೈಕಿ 6ನೇ 7ನೇ ಸಾಕ್ಷಿಯವರು. ಹೀಗಾಗಿ ಕುತೂಹಲ ಇದೆ ಏನೇನು ಹೇಳ್ತಾರೆ ಅಂತ. ಸ್ಟಾರ್ಟಿಂಗಲ್ಲೇ ಇವರು ಪೋಷಕರನ್ನ ಯಾಕೆ ಮೊದಲ ಸಾಕ್ಷಿಗಳನ್ನಾಗಿ ತರಲಾಗ್ತಾ ಇದೆ ಅಂದರೆ ನೆಕ್ಸ್ಟ್ ಯಾರು ಉಲ್ಟಾ ಹೊಡಿಬಾರ್ದು ಯಾವುದೇ ಸಂದರ್ಭದಲ್ಲಿ ಅನ್ನೋದು ಒಂದು ಇದೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್ ನೇರ ಸಂಪರ್ಕದಲ್ಲಿ. ಉಮೇಶ್, ಇವತ್ತಿನ ದಿನ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳ ತುಂಬ ಮಹತ್ವವಾದಂತಹ ದಿನ. ಇಬ್ಬರ ವಿಚಾರದಲ್ಲಿ ಸಾಕ್ಷಿಗಳನ್ನು ಯಾವ ರೀತಿ ನುಡಿಯಲಾಗುತ್ತೆ, ಏನೇನು ಪ್ರಶ್ನೆಗಳು ಬರಬಹುದು, ಮತ್ತು ಇವತ್ತೇ ಕ್ರಾಸ್ ಎಕ್ಸಾಮಿನೇಷನ್ ಆಗುವಂತಹ ಸಾಧ್ಯತೆ ಎಷ್ಟು? ಮಮತಾ, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇವತ್ತಿನಿಂದ ಅಧಿಕೃತವಾಗಿ ಟ್ರಯಲ್ ಶುರುವಾಗಲಿದ್ದು, ಅದರಲ್ಲಿ ಪ್ರಮುಖವಾಗಿ ಇವತ್ತು ಸಾಕ್ಷಿ ನುಡಿಯೋದಕ್ಕೆ ರೇಣುಕಾಸ್ವಾಮಿ ಅವರ ತಂದೆ ತಾಯಿ ಕೂಡ ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರಾಗಬೇಕಾಗುತ್ತೆ. ಈಗಾಗಲೇ ಅವರಿಬ್ಬರಿಗೂ ಕೂಡ ಸಮನ್ಸ್ ಕೂಡ ನೀಡಲಾಗಿದ್ದು, ಈ ಪ್ರಕರಣ ಏನು ಶುರುವಾಗೋದೇ ಚಿತ್ರದುರ್ಗದಿಂದ. ಹಾಗಾಗಿ ಮೊದಲ ಸಾಕ್ಷಿಗಳನ್ನಾಗಿ ಅವರ ತಂದೆ ತಾಯಿಯನ್ನು ಕರೆಸ್ತಾ ಇರುವಂಥದ್ದು. ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿ ಕೊನೆಯ ಬಾರಿಗೆ ಅವ್ರ ಮನೆಯಿಂದ ಹೊರಟಂಥ ವೇಳೆಯಲ್ಲಿ ಅವ್ರ ತಂದೆ ತಾಯಿಗೆ ಏನು ಹೇಳಿದರು, ನಂತರದಲ್ಲಿ ಅವ್ರು ಏನಾದರೂ ಮತ್ತೆ ಕರೆ ಮಾಡಿದಂಥ ವೇಳೆಯಲ್ಲಿ ಆಗ ಏನು ಹೇಳಿದರು, ಮತ್ತು ಕೊಲೆ ವಿಚಾರ ನಿಮಗೆ ಯಾವಾಗ ಗೊತ್ತಾಯಿತು ಅನ್ನೋ ವಿಚಾರದಿಂದ ಹಿಡಿದು ಈ ಕೊಲೆ ಪ್ರಕರಣ ಏನು ಶುರುವಾಗುತ್ತೆ ಚಿತ್ರದುರ್ಗದಿಂದ, ಆ ಸಂಬಂಧಪಟ್ಟ ಹಾಗೆ ನ್ಯಾಯಾಧೀಶರು ಇವರ ಬಳಿ ಎಲ್ಲ ಮಾಹಿತಿಗಳನ್ನು ಪಡ್ಕೊಳ್ಳಿದ್ದಾರೆ. ಹಾಗಾಗಿ ಇವತ್ತು ಚಿತ್ರದುರ್ಗದಿಂದ ರೇಣುಕಾಸ್ವಾಮಿ ತಂದೆ ತಾಯಿ ಈಗಾಗಲೇ ಬೆಂಗಳೂರಿನತ್ತ ಹೊರಟಿರುವಂಥದ್ದು. 11 ಗಂಟೆ ವೇಳೆಗೆ ಕೋರ್ಟ್ ಮುಂದೆ ಹಾಜರಾಗಿ ಈ ಎಲ್ಲ ವಿಚಾರಗಳು ಸಂಬಂಧಪಟ್ಟ ಹಾಗೆ ನ್ಯಾಯಾಧೀಶರಿಗೆ ಮಾಹಿತಿ ನೀಡುವಂಥದ್ದು. ಈಗಾಗಲೇ ಅದಕ್ಕೆ ಬೇಕಾದಂಥ ಪೂರ್ವ ಸಿದ್ಧತೆಗಳನ್ನು ಕೂಡ ಈಗಾಗಲೇ SPP ಅವರು ಕೂಡ ಮಾಡ್ಕೊಂಡಿದ್ದಾರೆ. ಮತ್ತು ತನಿಖಾಧಿಕಾರಿ ಎಲ್ಲ ಕೂಡ ಹೋಗಿ ನಿನ್ನೆ RR ನಗರದ ಶೆಡ್ ಆಗಿರ್ಬೋದು, ಮತ್ತು ಶವ ಎಸೆದಿದ್ದಂಥ ಜಾಗ ಆಗಿರ್ಬೋದು, ಎಲ್ಲವನ್ನು ಕೂಡ ಮತ್ತೊಮ್ಮೆ ಪರಿಶೀಲನೆ ಮಾಡಿರುವಂಥದ್ದು. ಅದರ ಜೊತೆಗೆ
ಈಗೇನು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ, ಚಾರ್ಜ್ ಶೀಟ್ನಲ್ಲಿ ಇವರು ಬೇಕಾದಂಥ ಕೆಲವು ಅಂಶಗಳನ್ನು ಕೂಡ ಪಟ್ಟಿ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇವತ್ತು ಆ ಸಾಕ್ಷಿ ನುಡಿದ ನಂತರದಲ್ಲಿ ಅವ್ರನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರಾ ಅಥವಾ ಮತ್ತೊಂದು ಡೇಟ್ಗೆ ಮುಂದೂಡಲ್ಪಡುತ್ತಾ ಅನ್ನೋದು ಇನ್ನೊಂದು ನಂತರದಲ್ಲೇ ಗೊತ್ತಾಗಬೇಕಾಗಿದೆ. ಹಾಗಾಗಿ ಇವತ್ತು ಅಧಿಕೃತವಾಗಿ ಟ್ರಯಲ್ ಶುರುವಾಗೋದ್ರಿಂದ ಮತ್ತಷ್ಟು ಕುತೂಹಲಕಾರಿ ವಿಚಾರಗಳು ಹೊರಗಡೆ ಬರ್ಬೋದು, ಮತ್ತು ಅವರ ತಂದೆ ತಾಯಿ ಹೇಳಿಕೆಗಳು ಕೂಡ ತುಂಬ ಮಹತ್ವದ್ದಾಗಿರುವಂಥದ್ದು. ಉಮೇಶ್, ಇವತ್ತಿಂದ ಅಧಿಕೃತವಾಗಿ ಟ್ರಯಲ್ಸ್ ಆರಂಭ ಆಗ್ತಾ ಇರೋದ್ರಿಂದ ಈ 17 ಜನ ಆರೋಪಿಗಳು ಇಂಡಿವಿಜುವಲ್ ಆಗಿ ಅವರವರ ವಕೀಲರನ್ನ ನೇಮಕ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ಹಿಂದೆಲ್ಲ ತುಂಬಾ ಕೇಳ್ಕೊಂಡಿದ್ರು, ನಾವು ವಕೀಲರನ್ನ ಬದಲಾಯಿಸಬೇಕು, ಅದಕ್ಕೆ ನಮ್ಗೆ ಅವಕಾಶ ಕೊಡಿ ಅಂತೆಲ್ಲ. ಹಾಗಾಗಿ ಎಲ್ಲಾ ಪರ ವಕೀಲರು ಹಾಜರಾಗಿ ಆನಂತರ ಟ್ರಯಲ್ಸ್ ಆರಂಭ ಆಗ್ತಕ್ಕಂಥದ್ದು, ಆ ಕೆಲಸಗಳೆಲ್ಲವೂ ಕೂಡ ಆಗಿದೆಯಾ ಅಂತ? ಅರವಿಂದ್, ಈಗ 17 ಜನ ಆರೋಪಿಗಳಲ್ಲೂ ಕೂಡ ಬಹುತೇಕರು ಕೂಡ ಇಂಡಿವಿಜುವಲ್ ಆಗಿ ವಕೀಲರನ್ನು ನೇಮಕ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಕೆಲವರು ಮಾತ್ರ ಒಬ್ಬರು ಏನು A10 ಆ ಥರ ಹಿಂದಕ್ಕೇನು ಇದ್ದಾರೆ ಆರೋಪಿಗಳು, ಅವರು 2-3 ಜನ ಆರೋಪಿಗಳು ಒಬ್ಬೊಬ್ಬ ಲಾಯರ್ಗಳನ್ನ ನೇಮಕ ಮಾಡ್ಕೊಂಡಿರುವಂಥದ್ದು. ಹಾಗಾಗಿ ಇವತ್ತು ಕೂಡ ಅವರೆಲ್ಲ ಆನ್ಲೈನ್ ಮುಖಾಂತರ, ಅದರಲ್ಲಿ ಮುಖ್ಯವಾಗಿ 6 ಜನ ದರ್ಶನ್ ಸೇರಿದಂತೆ 6 ಜನರು ಮಾತ್ರ ಆನ್ಲೈನ್ ಮುಖಾಂತರ ಪರಪ್ನಗರದಲ್ಲಿ ಇವತ್ತು ಬರಬೇಕಾಗುತ್ತೆ ಟ್ರಯಲ್ಗೆ, ಇದಕ್ಕೆ ನ್ಯಾಯಾಧೀಶರ ಮುಂದೆ. ಇನ್ನು ಉಳಿದ ಆರೋಪಿಗಳೇನಿದ್ದಾರೆ ಅವ್ರು ನೇರವಾಗಿ ಕೋರ್ಟ್ ಮುಂದೆ ಹಾಜರಾಗಬೇಕಾಗುತ್ತೆ. ಹಾಜರಾದಂಥ ಸಂದರ್ಭದಲ್ಲೇ ಇವತ್ತು ಸಾಕ್ಷಿಗಳನ್ನು ನುಡಿಯುವಂಥದ್ದು. ಈ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರಾಗಿರ್ಬೋದು, ಆರೋಪಿಗಳ ಪರ ವಕೀಲರು ಕೂಡ ಕ್ರಾಸ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಇವತ್ತು ಆ ರೇಣುಕಾಸ್ವಾಮಿ ತಂದೆ ತಾಯಿ ಏನು ಹೇಳ್ತಾರೆ ಅನ್ನೋದ್ರ ಆಧಾರದ ಮೇಲೆ ಇವ್ರು ಕ್ರಾಸ್ ಮಾಡ್ತಾರಾ ಅಥವಾ ಮತ್ತೊಂದು ಡೇಟ್ ತಗೋತಾರ ಅನ್ನೋದು ಕೂಡ ಗೊತ್ತಾಗಬೇಕಾಗಿರುವಂಥದ್ದು. ಹಾಗಾಗಿ ಇವತ್ತಿಂದೇನು ಅಧಿಕೃತವಾಗಿ ಟ್ರಯಲ್ ಶುರುವಾಗುತ್ತೆ. ಈ ಟ್ರಯಲ್ ವೇಳೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥ ಅಂಶಗಳನ್ನು ಬಿಟ್ಟು ಬೇರೊಂದಷ್ಟು ಅಂಶಗಳು ಕೂಡ ಬೆಳಕಿಗೆ ಬರುವಂಥ ಸಾಧ್ಯತೆಗಳಿರುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತಿನ ಟ್ರಯಲ್ ತೀವ್ರ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿರಿ ಉಮೇಶ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ಪ್ರಕರಣದಲ್ಲಿ ಪ್ರತ್ಯಕ್ಷದರ್ಶಿಗಳಾಗಿ ಸಾಕ್ಷ್ಯ ಹೇಳ್ತಾರಲ್ಲ, ಅವರನ್ನು ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಕ್ಕೆ ತುಂಬ ಅವಕಾಶಗಳಿರ್ತವೆ. ಬಟ್ ಇವರು ಪ್ರತ್ಯಕ್ಷದರ್ಶಿಗಳಲ್ಲ, ಆದರೂ ಕೂಡ ಬೇಸಿಕ್ ಇನ್ಫಾರ್ಮೇಷನ್ಸ್ ಏನು ಕೋರ್ಟು ಕೊಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಇಚ್ಛೆ ಪಟ್ಟಲ್ಲಿ ಆರೋಪಿಗಳ ಪರ ವಕೀಲರು ಪಾಟಿ ಸವಾಲಿಗೆ ಒಳಪಡಿಸಬಹುದು. ಈ ಟೈಮಿಂಗ್ ನಲ್ಲೆಲ್ಲ ಸಿಕ್ಸಕ್ ನೋಡ್ತಾರೆ ಅಷ್ಟೇ. ಬಟ್ ಅದಕ್ಕೆ ಕೋರ್ಟ್ ಎಷ್ಟು ಮಾನ್ಯತೆ ಕೊಡುತ್ತೆ ಅಂತ, ಯಾಕೆಂದರೆ ಘಟನೆ ನಡೆದೇ ಈಗ 1.5 ವರ್ಷ ಆಗೋಯ್ತು, ಏನು ಮಾಡ್ತಾರೆ ಅಂತ. ಬಟ್ ಇದೆಲ್ಲ ಫಾರ್ಮ್ಯಾಲಿಟೀಸ್ ಪ್ರಕಾರ ಮಾಡಲೇಬೇಕು. ಹಾಗಾಗಿ ಅವರ ತಂದೆ ತಾಯಿ ಇವತ್ತು ಕೋರ್ಟ್ ಮುಂದೆ ಹಾಜರಾಗ್ತಾರೆ.